ಎಲ್ಲಾರನ್ನು ಮಾತಾಡಿಸ್ದು ನನ್ನ ಮಗನ ಫುಟ್ಬಾಲ್ ಆಡಕ್ ಬಿಡ್ತೀನಿ. ನನ್ನ ಅಂದು ಅಂದ್ರೆ ಫುಟ್ಬಾಲ್ ಆಡಕ್ ಯಾರು ನೀನ್ ಕರೆಕ್ಟ್ ಆಗಿ ಮಾತಾಡೋದ ಫಸ್ಟ್ ನೀನ್ ಕರೆಕ್ಟ್ ಆಗಿ ಮಾತಾಡ. ನನ್ ಮಗನ ನಿಮ್ಮೂರ್ತಾಗ ಎಲ್ಲಾರನು ದಿಗ್ಲಿಕ್ಸ್ದಾಗ ನನ್ನ ಇಕ್ಸ್ದ ನನ್ ಮಗನ ಚೆನ್ನಾಗಿರೋ ಯಾರ ನೀನ ರೌಡಿ ಅನ್ಕೊಂಡಿರ್ಬೋದು ನೀನು ಏನೋ ಹುಷಾರು. ಜೈ ಭೀಮ್ ಬಂಧುಗಳೇ, ಇವತ್ತು ನಾವು ಕೋಲಾರ ಜಿಲ್ಲೆ ಮತ್ತು ತಾಲೂಕು ವ್ಯಾಪ್ತಿಗೆ ಬರುವಂತಹ ಚಿಕ್ಕಸಾಳದಲ್ಲಿರುವಂತಹ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗಗಳ ಒಂದು ವಸತಿ ನಿಲಯದಲ್ಲಿ ಇದ್ದೇವೆ. ಇಲ್ಲಿ ಡಿಗ್ರಿ ಓದಂಥ ಮಕ್ಕಳು, PUC ಓದಂಥ ಮಕ್ಕಳೆಲ್ಲರೂ ಕೂಡ ಇಲ್ಲಿ ವಸತಿಯನ್ನು ಪಡ್ಕೊಂಡಿರ್ತಾರೆ. ನಿನ್ನೆ ರಾತ್ರಿ ಊಟದ ಸಮಯದಲ್ಲಿ ಮೊಟ್ಟೆಯನ್ನು ವಿತರಣೆ ಮಾಡಿರ್ತಾರೆ ಹಾಸ್ಟೆಲ್ ಏನು ಭಟ್ರುಗಳು. ಆ ಮೊಟ್ಟೆಯಲ್ಲಿ ಕೊಳ್ತೋಗಿದೆ, ಹುಳ ಇದೆ ಅಂದ್ಬಿಟ್ಟು ಪ್ರಶ್ನೆ ಮಾಡಿದ್ದಕ್ಕೆ ಬಾಬು ಅನ್ನೋ ಒಂದು ವಿದ್ಯಾರ್ಥಿನ ಆ ವಾರ್ಡನ್ನು ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳನ್ನೆಲ್ಲ ಬಳಸಿ ನಿಂದಿಸಿ ಅವಮಾನಿಸಿ ಬೆಳಿಗ್ಗೆ ಮತ್ತೆ ಅವ್ರ ಕಾಲೇಜ್ಗೆ ಹೋಗಿ ಅಟೆಂಡೆನ್ಸ್ ಅಲ್ಲಿ ತಗೊಂಡು ಅವ್ರನ್ನ ನಾನು ಹಾಸ್ಟೆಲಿಂದಾನೆ ಡಿಸ್ಮಿಸ್ ಮಾಡಿಸ್ತೀನಿ, ನೀನು ಹೆಂಗೆ ಎಜುಕೇಶನ್ ಮಾಡ್ತೀಯ ಮಾಡುವಂತ ಅವ್ರಿಗೆ ಬೆದರಿಕೆಗಳು ಹಾಕಿ ಹಾಸ್ಟೆಲಿಂದ ಕಿತ್ತಾಕ್ತೀನಿ ಅಂತ ಬೇರೆ ಬೇರೆ ರೀತಿಯಲ್ಲೆಲ್ಲ ಅವ್ರ ಬೆದರಿಕೆಗಳಾಗಿ ರೌಡಿಸಮ್ ಮಾಡಿರುವಂಥದ್ದನ್ನ ತಾವು ವಿಡಿಯೋನಲ್ಲಿ ನೋಡ್ಬೋದು. ಇದು ಬರೀ ಬಾಬಾ ಅನ್ನೋ ವಿದ್ಯಾರ್ಥಿಗೆ ಒಬ್ಬನಿಗೆ ಅಲ್ಲ, ಇಲ್ಲಿ ಪ್ರತಿ ವಿದ್ಯಾರ್ಥಿಗಳು ಕೂಡ ಈ ವಾರ್ಡನ್ ಆದವರು ಎಲ್ಲರನ್ನು ಬೆದರಿಸಿ ಅವ್ರಿಗೆ ಮನ ಬಂದಂತೆ ಅವರು ಇಲ್ಲಿ ನಡೆದುಕೊಡ್ತಾರೆ. ಸರಿಯಾದ ಒಂದು ಊಟದ ವ್ಯವಸ್ಥೆಯನ್ನ ಮಾಡಲ್ಲ, ಸಂಪೂರ್ಣವಾಗಿ ಊಟವೆಲ್ಲ ಕೂಡ ಒಂದು ಕಳಪೆ ಆಹಾರ ಪದಾರ್ಥಗಳನ್ನ ಕೊಡುವಂಥದ್ದು, ಈ ರೀತಿಯಾಗಿ ನಡ್ಕೊ ಬಂದಿರ್ತಾರೆ. ರಾತ್ರಿ ನಡೆದಿರುವಂತ ಘಟನೆ ಬಗ್ಗೆ ಸ್ಥಳದಲ್ಲಿದ್ದಂಥ ವಿದ್ಯಾರ್ಥಿ ಈಗ ನೀವೇ ಕೇಳಿ ತಿಳ್ಕೊಳ್ಳಿ ಏನಾಗಿದೆ ಅಂತ ಹೇಳಿರ್ತಾರೆ. ರಾತ್ರಿ ಮೊಟ್ಟೆ ಚೆನ್ನಾಗಿಲ್ಲ ಅಂತ ಕೇಳಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆಯೋಕ್ಕೆ ಬರ್ತಾರೆ ನಮ್ಮ ವಾರ್ಡನ್ನವರು. ಮತ್ತು ನಮ್ಮ ಹಾಸ್ಟೆಲಿಂದ ಕಿತ್ತಾಕುತ್ತೆ ಅಂತ ಬೆದರಿಕೆ ನೀಡುತ್ತಿರ್ತಾರೆ. ಏನು ನಿಮ್ಮ ವಾರ್ಡನ್ ಹೆಸರು? ರಮೇಶ್ ಬಾಬು ಅಂತ. ಇದು ಫಸ್ಟ್ ಟೈಮ್? ಇದಕ್ಕೆ ಮುಂಚೆ ಕೂಡ ಯಾವಾಗ ಮುಂಚೆ ಒಂದ್ಸಲ ಆ ಆಹಾರ ಗುಣಮಟ್ಟತೆ ಇಲ್ಲ ಅಂತ ಫುಡ್ ಆಫೀಸರ್ಗೆ ನಾವು ಕಂಪ್ಲೇಂಟ್ ನೀಡಿದ್ವಿ. ಅದು ಮನದಲ್ಲಿ ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಹಿಂಗಂತಂದ್ರೆ ಇವರು ರೌಡಿಗಳಿಗಿಂತ ಹೆಚ್ಚಾಗಿ ಇಲ್ಲಿ ವರ್ತನೆ ಮಾಡುವಂಥದ್ದು. ಬರ್ತಾರೆ ವಾರ್ಡನ್ ಅವರು, ಅವ್ರನ್ನೇ ಮಾತಾಡ್ಸೋಣ.